ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಒಂದು ಮಹತ್ವದ ಮಾಹಿತಿ ಇದೆ. ಏನಂತ ನೋಡೋಣ. ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆ ಅಂತಂದರೆ, ಶಾಲಾ ಪ್ರಾರಂಭೋತ್ಸವಕ್ಕೆ ಅತಿಥಿ ಶಿಕ್ಷಕರ ನೇಮಕ ಕಡತ ಅನುಮೋದನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ನೋಡಿ, ಇಂದು ಮಾನ್ಯ ಮುಖ್ಯಮಂತ್ರಿಗಳು ಅತಿಥಿ ಶಿಕ್ಷಕರ ಕಡತವನ್ನು ಅನುಮೋದಿಸಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಹಾಗೂ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದ ಫಲಶ್ರುತಿಯಾಗಿ ಶಾಲಾ ಪ್ರಾರಂಭೋತ್ಸವಕ್ಕೆ ಅತಿಥಿ ಶಿಕ್ಷಕರ ನೇಮಕ ಕಡತ ಅನುಮೋದನೆಯನ್ನು ನೀಡಿದೆ. ನೆಕ್ಸ್ಟ್ ನೋಡ್ರಿ. ಇದರಿಂದ ಈಗ ಅತಿಥಿ ಶಿಕ್ಷಕರು ಎಷ್ಟು ಅರೌಂಡ್ 10,000 ಅವ್ರದ್ದು ಗೌರವಧನ ಇರುತ್ತೆ ಫ್ರೆಂಡ್ಸ್. ನನಗನ್ಸುತ್ತೆ ಪರ್ಮನೆಂಟ್ ಮಾಡ್ಕೊಳ್ಳೋದು, ಪರ್ಮನೆಂಟಾಗಿ ಕಾಲ್ ಕರೀದು ಒಂದು ಪರ್ಮನೆಂಟ್ ರಿಕ್ರೂಟ್ಮೆಂಟ್ ನೇಮಕಾತಿ ಮಾಡೋದು ಈ ಒಂದು ಅತಿಥಿ ಶಿಕ್ಷಕರಿಗಿಂತ ಅದೊಂದು ಉತ್ತಮ ಅಂತ ಅನಿಸುತ್ತೆ. ಆಮೇಲೆ ಇದೇನು 10,000 ಫೀಸ್ ಇದೆ, ಇದು ಒಂದು ಸುಮಾರು 18,000 ಪ್ಲಸ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಈಗೆಲ್ಲ ಭಾಳ ಒಂದು 15,000 ಪ್ಲಸ್ ಕೊಟ್ಟರೆ 15,000ಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ? ಅತಿಥಿ ಶಿಕ್ಷಕರಿಗೆ ಎಷ್ಟು ಕೊಡಬೇಕು ಪೇಮೆಂಟು, ಮತ್ತು ಏನಪ್ಪ ಅಂದರೆ ನೇರ ನೇಮಕಾತಿ ಮೂಲಕ ಒಂದು ಎಷ್ಟು ನೇಮಕಾತಿಗಳನ್ನು ಗೌರ್ಮೆಂಟ್ ಪರ್ಮನೆಂಟ್ ನೌಕರಿಗಳನ್ನು, ಪರ್ಮನೆಂಟ್ ಟೀಚರ್ಸನ್ನು ತೆಗೆದುಕೊಳ್ಬೇಕಂತ ಅನಿಸುತ್ತೆ. ಯಾವ ರೀತಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.